ಗವಿಮಠದ ಅಂದ ತಕ್ಷಣ ತೇರಿನ ಸುತ್ತ ಲಕ್ಷಾಂತರ ಜನರು ಸೇರುತ್ತಿರುವ ವಿಹಂಗಮನ ಚಿತ್ರ ಕಣ್ಣು ಮುಂದೆ ಹಾದು ಹೋಗುತ್ತದೆ. ನಾಡಿನಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಎಷ್ಟು ಜನಪ್ರಿಯವೋ ಅಲ್ಲಿನ ದಾಸೋಹ ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ತತ್ವ ಹೇಳಿಕೊಟ್ರು. ಕಾಯಕ ತತ್ವವು ಜಾತಿಯ ಅಹಂಭಾವ ಮತ್ತು ವೃತ್ತಿಯ ಕೀಳಿರಿಮೆಗಳನ್ನು ಏಕಕಾಲಕ್ಕೆ ನಿವಾರಣೆ ಮಾಡಿದರೆ, ದಾಸೋಹ ತತ್ವವು ಸಹಪಂಕ್ತಿ ಸಹಭೋಜನದಿಂದ ಸಮಾನತೆಯನ್ನ ತಂದುಕೊಟ್ಟಿತು. ಈ ದಾಸೋಹ ಪರಂಪರೆಯನ್ನ ಅಜ್ಜನ ಜಾತ್ರೆಯಲ್ಲಿ ಇಂದಿಗೂ ನೋಡಬಹುದು. ಮಠದ ಅಧಿಕೃತ ಉತ್ಸವ ಕೇವಲ 3 ದಿನಗಳಾದರೂ ತಿಂಗಳುಗಳವರೆಗೂ ಇಲ್ಲಿ ಜನರು ಜಾತ್ರೆ ಮುಂದುವರಿಸುತ್ತಾರೆ. ಅಷ್ಟು ಅವಧಿಯಲ್ಲಿ ಮಠಕ್ಕೆ ಬಂದ ಎಲ್ಲರಿಗೂ ಅನ್ನದಾಸೋಹ ಮಾಡಲಾಗುತ್ತದೆ. ಜಾತ್ರೆ ಶುರುವಾಗಲು 1 ತಿಂಗಳು ಇರುವಾಗಲೇ ಜಿಲ್ಲೆಯ ನೂರಾರು ಹಳ್ಳಿಗಳಲ್ಲಿ ಜೋಳದ ರೊಟ್ಟಿ ತಟ್ಟುವ ಸದ್ದು ಜೋರಾಗಿ ಕೇಳಿ ಬರತೊಡಗುತ್ತದೆ. ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯಪುರ, ವಿಜಯನಗರ, ಯಾದಗಿರಿ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸ್ವಯಂ ಪ್ರೇರಿತರಾಗಿ ಮಠಕ್ಕೆ ರೊಟ್ಟಿ, ದವಸ ಧಾನ್ಯ, ಹೋಳಿಗೆ, ಕರ್ಜಿಕಾಯಿ, ಕಡುಬು, ಲಾಡು, ತರಕಾರಿ, ಚಟ್ನಿ, ಜಿಲೇಬಿ, ಮಾದ್ಲಿ, ಹೋಳಿಗೆ, ಕರದಂಟು, ಮೈಸೂರು ಪಾಕ್, ರವೆ ಉಂಡೆ, ಜಾಮೂನು ಸೇರಿದಂತೆ ಹಲವು ವಸ್ತುಗಳನ್ನು ತಂದುಕೊಡುತ್ತಾರೆ. ಭಕ್ತರು ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸ್ವಸಹಾಯ ಮಹಿಳಾ ಸಂಘದವರು ತಂಡ ರಚಿಸಿಕೊಂಡು ಬಂದು ದಾಸೋಹದಲ್ಲಿ ಪಾಲ್ಗೊಳ್ಳುತ್ತಾರೆ. ಜಾತ್ರೆ ಅವಧಿಯ ಕಟ್ಟಿಗೆ ಒಲೆ ನಿರಂತರವಾಗಿ ಮಹಾದಾಸೋಹ ಜ್ಯೋತಿಯಾಗಿ ಉರಿಯುತ್ತಲೇ ಇರುತ್ತದೆ. ಮಠದ ದಾಸೋಹ ವ್ಯವಸ್ಥೆ ಸಮಗ್ರ ಉಸ್ತುವಾರಿಯನ್ನ ಖುದ್ದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯೇ ನೋಡಿಕೊಳ್ಳುತ್ತಾರೆ. ಹೀಗಾಗಿ ಮಠಕ್ಕೆ ಬರುವ ಕೊನೆಯ ಭಕ್ತನ ಊಟವಾಗುವ ತನಕ ಕಾಯುವ ಪ್ರಸಾದದ ಕೌಂಟರ್ ಸದಾ ಅನ್ನಪೂರ್ಣೆಯಂತೆ ಕಾಣುತ್ತಿದೆ.